ರಿಪಬ್ಲಿಕ್ ಕನ್ನಡ, ನಾನು ಅಶ್ವಿನಿ ದೇವಾಡಿಗ. ಹೃದಯ ಪರೀಕ್ಷೆಗೆ ಈಗ ಜನ ಮುಗಿಬೀಳ್ತಾ ಇದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಆಸ್ಪತ್ರೆಗಳು ಎಲ್ಲವೂ ಕೂಡ ಫುಲ್ ರಶ್. ಬೆಂಗಳೂರಾಗಿರ್ಬೋದು, ಮೈಸೂರಾಗಿರ್ಬೋದು, ಕಲಬುರಗಿ, ಹಾಸನ ಸೇರಿ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಜನಸಾಗರ. ಈ ಹೃದಯಾಘಾತ ಆತಂಕವನ್ನ ಹೆಚ್ಚಿಸಿದೆ. ಅನೇಕ ಕಡೆಗಳಲ್ಲಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಗಳಲ್ಲಿ ಜನಸಾಗರ. ಹೃದಯಾಘಾತ ಭಯದಿಂದ ಚೆಕಪ್ ಮಾಡಿಸೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಈ ಹೃದಯಾಘಾತಕ್ಕೆ ಜೀವಗಳು ನಲುಗ್ತಾ ಇದೆ. ಅಕ್ಕಪಕ್ಕದಲ್ಲಿ ಸಾವುಗಳಾಗ್ತಾ ಇದೆ. ಜನ ಒಂದು ರೀತಿಯಲ್ಲಿ ಭಯಭೀತರಾಗ್ತಾ ಇದ್ದಾರೆ. ಅಲ್ಲಿ ನೋಡಿ ದೃಶ್ಯವನ್ನು ಗಮನಿಸ್ತಾ ಇದೀವಲ್ಲ, ಅವರೆಲ್ಲರೂ ಕೂಡ ಭಯಭೀತರಾಗಿ ಸಣ್ಣ ಕೈ ನೋವಾಯ್ತೋ ಅಥವಾ ನಡೆಯುವಾಗ ಸುಸ್ತಾಯ್ತೋ, ಸಣ್ಣ ಸಣ್ಣ ವಿಚಾರ ಇದ್ರೂ ಕೂಡ ಒಮ್ಮೆ ಟೆಸ್ಟ್ ಮಾಡಿಸ್ಬಿಡೋಣ, ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಟೆಸ್ಟಿಂಗ್ ಮಾಡಿಸೋದಕ್ಕೆ ಬಂದಿರೋದು. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಜೀವಗಳು ನಲುಗ್ತಾ ಇದೆ. ಅಲ್ಲಿ ನೋಡಿ ಮೈಸೂರಿನ ದೃಶ್ಯವನ್ನ ಗಮನಿಸ್ತಾ ಇದೀವಲ್ಲ, ಮೈಸೂರಲ್ಲಿ ಆಸ್ಪತ್ರೆ ಮುಂದೆ, ರಿಸೆಪ್ಷನ್ ಮುಂದೆ ನಮ್ದೊಂದು ಟೆಸ್ಟ್ ಮಾಡಿಸಿ, ನಮಗೂ ಟೆಸ್ಟ್ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಜನ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಿರಿ ಜೀವಗಳು ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅಥವಾ ಟೆಸ್ಟಿಂಗ್ ಮಾಡಿಸೋದಕ್ಕೆ BP, ಶುಗರ್ ಎಲ್ಲವೂ ಕೂಡ ಸರಿಯಾಗಿದೆಯಾ ಇದೆಲ್ಲವನ್ನು ಕೂಡ ಚೆಕ್ ಮಾಡಿಸೋದಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಾಸನ ಆಸ್ಪತ್ರೆಗಳೆಲ್ಲವೂ ಕೂಡ ರಶ್, ಫುಲ್ ರಶ್, ಕಂಪ್ಲೀಟ್ ರಶ್. ಜಿಲ್ಲಾಸ್ಪತ್ರೆಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೂ ಹೋಗ್ತಾ ಇದ್ದಾರೆ ಜನ. ಇನ್ನು ಬೆಂಗಳೂರಲ್ಲಿ 4 ಕಡೆಗಳ ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ. ಆಸ್ಪತ್ರೆಗಳಲ್ಲಿ ಜನವೋ ಜನ. ಮನುಷ್ಯ ದೇವರಿಗೆ ಹೆದರ್ತಾನೋ ಇಲ್ವೋ, ಆದರೆ ಸಾವಿಗೆ ಬಹಳಷ್ಟು ಹೆದರ್ತಾನೆ. ಹಾಗಾಗಿ ಚೆಕಪ್ ಮಾಡಿಸೋದಕ್ಕೆ ಬಂದಿದ್ದಾರೆ ಇವರೆಲ್ಲರೂ ಕೂಡ. ಮೈಸೂರಿನ ದೃಶ್ಯ ಗಮನಿಸ್ತಾ ಇದೀವಿ ನೋಡಿ. ಅಲ್ಲಿ ರಿಸೆಪ್ಷನ್ ಹತ್ರ ಹೋಗಿ ಟೋಕನ್ ನಂಬರ್ ತಗೊಳ್ಳೋದಕ್ಕೂ ಟೈಮ್ ಇಲ್ಲ. ಅಷ್ಟು ಜನ ಇದ್ದಾರೆ, ಅಷ್ಟು ರಶ್ಶು, ಸಿಕ್ಕಾಪಟ್ಟೆ ರಶ್ಶು. ವಯಸ್ಸಾದಂಥವ್ರು, ಯುವಕರು, ಇವರೆಲ್ಲರೂ ಕೂಡ ಪಾಪ ಅಲ್ಲೊಂದು ಅಜ್ಜಿ ಕಾಣಿಸ್ತಾ ಇದ್ದಾರೆ, ಹಸಿರು ಕಲರ್ ಸೀರೆ ಉಟ್ಕೊಂಡು. ಅವರು ಕೂಡ ಪಾಪ ಟೆಸ್ಟ್ ಮಾಡಿಸೋದಕ್ಕೆ ಬಂದಿದ್ದಾರೆ. ಸುಸ್ತಾಗ್ತಾ ಇರುತ್ತೆ, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಭಯ, ಆತಂಕ ಕಾಡ್ತಾನೆ ಇದೆ ಮನುಷ್ಯನನ್ನ. ಜಯದೇವ ಆಸ್ಪತ್ರೆ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಯೂನಲ್ಲಿ ನಿಂತು ಚೆಕಪ್ ಮಾಡಿಸ್ಬೇಕು. ಬೇಸಿಕ್ ಆಗಿ ಚೆಕಪ್ ಮಾಡಿಸ್ಬೇಕು. ಸರಿ ಇದೆಯಾ, ಎಲ್ಲವೂ ಕೂಡ ಸರಿ ಇದೆಯಾ, ತೊಂದರೆ ಇಲ್ವಾ, ECG ಮಾಡಿಸೋಣ, ಇನ್ನಿತರ ಪರೀಕ್ಷೆಗಳನ್ನು ಮಾಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಅನೇಕರು ಬಂದು ಕಾದು ನಿಂತ್ಕೊಂಡಿದ್ದಾರೆ. ಕ್ಯೂನಲ್ಲಿ ನಿಂತಿದ್ದಾರೆ ಟೋಕನ್ ನಂಬರ್ ತಗೊಳ್ಳೋದಕ್ಕೆ, ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ. ನಮ್ಮವರು, ನಾವು ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಬದುಕಬೇಕು, ಬಾಳಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡಂಥ ಅನೇಕ ಜೀವಗಳು ನಮ್ಮ ಕಣ್ಣ ಮುಂದೆಯೇ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹೃದಯಾಘಾತ ಅನ್ನುವಂಥದ್ದು ಮನುಷ್ಯನನ್ನು ಬೆಚ್ಚಿ ಬೀಳಿಸಿದೆ, ನಲುಗಿಸಿದೆ, ಹೆದರಿಸಿದೆ. ಇನ್ನು ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿಯ ದೃಶ್ಯಗಳನ್ನು ಗಮನಿಸಿ, ಅಲ್ಲೂ ಕೂಡ ಹಿರಿ ಜೀವಗಳು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ ಟೆಸ್ಟ್ ಮಾಡಿಸೋದಕ್ಕೆ. ಹೃದಯ ಆರೋಗ್ಯವಾಗಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಹಾಸನ, ಹುಬ್ಬಳ್ಳಿ, ಇಡೀ ರಾಜ್ಯಾದ್ಯಂತ ಈ ಹೃದಯಾಘಾತ ಮನುಷ್ಯನನ್ನ ಚಿಂತೆಗೀಡು ಮಾಡ್ತಾ ಇದೆ. ಭಯ ಪಡ್ಕೊಳ್ಬೇಕಾಗಿಲ್ಲ, ಆದರೆ ಕಾಳಜಿ ಬಹಳ ಮುಖ್ಯ, ಮುತುವರ್ಜಿ ಬಹಳ ಮುಖ್ಯ, ಪ್ರಿಕಾಷನ್ಸ್ ಬಹಳ ಅಗತ್ಯ. ರಾಜ್ಯದ ಹಲವು ಕಡೆಗಳಲ್ಲಿ ಆಸ್ಪತ್ರೆಗಳೆಲ್ಲವೂ ಕೂಡ ಫುಲ್ ರಶ್. ರಿಪಬ್ಲಿಕ್ ಕನ್ನಡ, ನಾನು ಅಶ್ವಿನಿ ದೇವಾಡಿಗ. ಹೃದಯ ಪರೀಕ್ಷೆಗೆ ಈಗ ಜನ ಮುಗಿಬೀಳ್ತಾ ಇದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಆಸ್ಪತ್ರೆಗಳು ಎಲ್ಲವೂ ಕೂಡ ಫುಲ್ ರಶ್. ಬೆಂಗಳೂರಾಗಿರ್ಬೋದು, ಮೈಸೂರಾಗಿರ್ಬೋದು, ಕಲಬುರಗಿ, ಹಾಸನ ಸೇರಿ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಜನಸಾಗರ. ಈ ಹೃದಯಾಘಾತ ಆತಂಕವನ್ನ ಹೆಚ್ಚಿಸಿದೆ. ಅನೇಕ ಕಡೆಗಳಲ್ಲಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಗಳಲ್ಲಿ ಜನಸಾಗರ. ಹೃದಯಾಘಾತ ಭಯದಿಂದ ಚೆಕಪ್ ಮಾಡಿಸೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಈ ಹೃದಯಾಘಾತಕ್ಕೆ ಜೀವಗಳು ನಲುಗ್ತಾ ಇದೆ. ಅಕ್ಕಪಕ್ಕದಲ್ಲಿ ಸಾವುಗಳಾಗ್ತಾ ಇದೆ. ಜನ ಒಂದು ರೀತಿಯಲ್ಲಿ ಭಯಭೀತರಾಗ್ತಾ ಇದ್ದಾರೆ. ಅಲ್ಲಿ ನೋಡಿ ದೃಶ್ಯವನ್ನು ಗಮನಿಸ್ತಾ ಇದೀವಲ್ಲ, ಅವರೆಲ್ಲರೂ ಕೂಡ ಭಯಭೀತರಾಗಿ ಸಣ್ಣ ಕೈ ನೋವಾಯ್ತೋ ಅಥವಾ ನಡೆಯುವಾಗ ಸುಸ್ತಾಯ್ತೋ, ಸಣ್ಣ ಸಣ್ಣ ವಿಚಾರ ಇದ್ರೂ ಕೂಡ ಒಮ್ಮೆ ಟೆಸ್ಟ್ ಮಾಡಿಸ್ಬಿಡೋಣ, ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಟೆಸ್ಟಿಂಗ್ ಮಾಡಿಸೋದಕ್ಕೆ ಬಂದಿರೋದು.
ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ, ಜೀವಗಳು ನಲುಗ್ತಾ ಇದೆ. ಅಲ್ಲಿ ನೋಡಿ ಮೈಸೂರಿನ ದೃಶ್ಯವನ್ನ ಗಮನಿಸ್ತಾ ಇದೀವಲ್ಲ, ಮೈಸೂರಲ್ಲಿ ಆಸ್ಪತ್ರೆ ಮುಂದೆ, ರಿಸೆಪ್ಷನ್ ಮುಂದೆ ನಮ್ದೊಂದು ಟೆಸ್ಟ್ ಮಾಡಿಸಿ, ನಮಗೂ ಟೆಸ್ಟ್ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಜನ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಿರಿ ಜೀವಗಳು ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅಥವಾ ಟೆಸ್ಟಿಂಗ್ ಮಾಡಿಸೋದಕ್ಕೆ BP ಶುಗರ್ ಎಲ್ಲವೂ ಕೂಡ ಸರಿಯಾಗಿದೆಯಾ ಇದೆಲ್ಲವನ್ನು ಕೂಡ ಚೆಕ್ ಮಾಡಿಸೋದಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಾಸನ ಆಸ್ಪತ್ರೆಗಳೆಲ್ಲವೂ ಕೂಡ ರಶ್, ಫುಲ್ ರಶ್, ಕಂಪ್ಲೀಟ್ ರಶ್. ಜಿಲ್ಲಾಸ್ಪತ್ರೆಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೂ ಹೋಗ್ತಾ ಇದ್ದಾರೆ ಜನ. ಇನ್ನು ಬೆಂಗಳೂರಲ್ಲಿ 4 ಕಡೆಗಳ ದೃಶ್ಯಗಳನ್ನು ಕೂಡ ಗಮನಿಸಿದ್ವಿ. ಆಸ್ಪತ್ರೆಗಳಲ್ಲಿ ಜನವೋ ಜನ. ಮನುಷ್ಯ ದೇವರಿಗೆ ಹೆದರ್ತಾನೋ ಇಲ್ವೋ, ಆದರೆ ಸಾವಿಗೆ ಬಹಳಷ್ಟು ಹೆದರ್ತಾನೆ. ಹಾಗಾಗಿ ಚೆಕಪ್ ಮಾಡಿಸೋದಕ್ಕೆ ಬಂದಿದ್ದಾರೆ ಇವರೆಲ್ಲರೂ ಕೂಡ. ಮೈಸೂರಿನ ದೃಶ್ಯ ಗಮನಿಸ್ತಾ ಇದೀವಿ ನೋಡಿ, ಅಲ್ಲಿ ರಿಸೆಪ್ಷನ್ ಹತ್ರ ಹೋಗಿ ಟೋಕನ್ ನಂಬರ್ ತಗೊಳ್ಳೋದಕ್ಕೂ ಟೈಮ್ ಇಲ್ಲ, ಅಷ್ಟು ಜನ ಇದ್ದಾರೆ, ಅಷ್ಟು ರಶ್ಶು, ಸಿಕ್ಕಾಪಟ್ಟೆ ರಶ್ಶು. ವಯಸ್ಸಾದಂಥವ್ರು, ಯುವಕರು, ಇವರೆಲ್ಲರೂ ಕೂಡ ಪಾಪ ಅಲ್ಲೊಂದು ಅಜ್ಜಿ ಕಾಣಿಸ್ತಾ ಇದ್ದಾರೆ, ಹಸಿರು ಕಲರ್ ಸೀರೆ ಉಟ್ಕೊಂಡು. ಅವರು ಕೂಡ ಪಾಪ ಟೆಸ್ಟ್ ಮಾಡಿಸೋದಕ್ಕೆ ಬಂದಿದ್ದಾರೆ. ಸುಸ್ತಾಗ್ತಾ ಇರುತ್ತೆ, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಭಯ, ಆತಂಕ ಕಾಡ್ತಾನೆ ಇದೆ ಮನುಷ್ಯನನ್ನ. ಜಯದೇವ ಆಸ್ಪತ್ರೆ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಯೂನಲ್ಲಿ ನಿಂತು ಚೆಕಪ್ ಮಾಡಿಸ್ಬೇಕು, ಬೇಸಿಕ್ ಆಗಿ ಚೆಕಪ್ ಮಾಡಿಸ್ಬೇಕು. ಸರಿ ಇದೆಯಾ, ಎಲ್ಲವೂ ಕೂಡ ಸರಿ ಇದೆಯಾ, ತೊಂದರೆ ಇಲ್ವಾ, ECG ಮಾಡಿಸೋಣ, ಇನ್ನಿತರ ಪರೀಕ್ಷೆಗಳನ್ನು ಮಾಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಅನೇಕರು ಬಂದು ಕಾದು ನಿಂತ್ಕೊಂಡಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ. ಟೋಕನ್ ನಂಬರ್ ತಗೊಳ್ಳೋದಕ್ಕೆ, ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ. ನಮ್ಮವರು, ನಾವು ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಬದುಕಬೇಕು, ಬಾಳಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡಂಥ ಅನೇಕ ಜೀವಗಳು ನಮ್ಮ ಕಣ್ಣ ಮುಂದೆಯೇ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹೃದಯಾಘಾತ ಅನ್ನುವಂಥದ್ದು ಮನುಷ್ಯನನ್ನು ಬೆಚ್ಚಿ ಬೀಳಿಸಿದೆ, ನಲುಗಿಸಿದೆ, ಹೆದರಿಸಿದೆ. ಇನ್ನು ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿಯ ದೃಶ್ಯಗಳನ್ನು ಗಮನಿಸಿ, ಅಲ್ಲೂ ಕೂಡ ಹಿರಿ ಜೀವಗಳು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ ಟೆಸ್ಟ್ ಮಾಡಿಸೋದಕ್ಕೆ. ಹೃದಯ ಆರೋಗ್ಯವಾಗಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಹಾಸನ, ಹುಬ್ಬಳ್ಳಿ, ಇಡೀ ರಾಜ್ಯಾದ್ಯಂತ ಈ ಹೃದಯಾಘಾತ ಮನುಷ್ಯನನ್ನ ಚಿಂತೆಗೀಡು ಮಾಡ್ತಾ ಇದೆ. ಭಯ ಪಡ್ಕೊಳ್ಬೇಕಾಗಿಲ್ಲ, ಆದರೆ ಕಾಳಜಿ ಬಹಳ ಮುಖ್ಯ, ಮುತುವರ್ಜಿ ಬಹಳ ಮುಖ್ಯ, ಪ್ರಿಕಾಷನ್ಸ್ ಬಹಳ ಅಗತ್ಯ. ರಾಜ್ಯದ ಹಲವು ಕಡೆಗಳಲ್ಲಿ ಆಸ್ಪತ್ರೆಗಳೆಲ್ಲವೂ ಕೂಡ ಫುಲ್ ರಶ್. ಆರೋಗ್ಯವಾಗಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಹಾಸನ,